ಸೊ ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಏನು ಆವರಿಸಿಕೊಂಡಿದೆ. ಇರಾನ್ ಮೇಲೆ ಈಗ ಮಿಸೈಲ್ ದಾಳಿ ಮುಂದುವರೆದಿದೆ. ಇರಾನ್ನ ಸಶಸ್ತ್ರ ಪಡೆಗಳ ನೆಲೆಗಳ ಮೇಲೇನೆ ಈಗ ಅಟ್ಯಾಕ್ ಅನ್ನು ಮಾಡಿರೋದು ಇಸ್ರೇಲ್ ದಾಳಿಗೆ ಈಗ IRGC ನೆಲೆ ಹೊತ್ತಿ ಉರಿದಿದೆ ಅಂತಿದ್ದಾರೆ. ಸಶಸ್ತ್ರ ಪಡೆಗಳ ಜಾಗ ಇರಾನಿನ ವಾಯು ರಕ್ಷಣಾ ಸ್ಥಾಪನೆ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ IDFನಿಂದ ಈಗ ವೈಮಾನಿಕ ದಾಳಿಯ ದೃಶ್ಯ ಕೂಡ ಬಿಡುಗಡೆ ಆಗಿದೆ. ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ. ಸೊ ಅಲ್ಲಿ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ. ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿರುವಂಥ ಜನ ಎಲ್ಲ ಈಗ ಇವ್ಯಾಕ್ಯುವೇಟ್ ಮಾಡ್ಕೊಳ್ಳಿ, ಅಲ್ಲಿಂದ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಟೆಲ್ ಅವೀವಿಂದಲೂ ಕೂಡ ಜನ ಹೋಗ್ತಾ ಇದ್ದಾರೆ ಇಸ್ರೇಲ್ನಲ್ಲಿ. ಇನ್ನೊಂದು ಕಡೆಗೆ ತೆಹರಾನ್ನಿಂದಲೂ ಕೂಡ ಜನ ಹೋಗ್ತಾ ಇದ್ದಾರೆ ಇರಾನ್ ಮೇಲೆ ಸಂಘರ್ಷ ತೀವ್ರಗೊಳಿಸಿದೆ ಇಸ್ರೇಲ್. ಈಗ ಅವ್ರಿಗೆ ಬೇಕಾಗಿರುವಂಥದ್ದು ಖಮೇನಿ. 6ನೇ ದಿನವೂ ಕೂಡ ಈಗ ಮುಂದುವರೆದಿದೆ ಇರಾನ್ನ ಕಾಳಗ. ಸೊ ಇಸ್ರೇಲ್ ದಾಳಿಯಲ್ಲಿ 585ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅದು ಇಂತಿಷ್ಟೇ ಅಂತ ಇಲ್ಲ, ಲೆಕ್ಕನೇ ಇಲ್ಲ ಆ್ಯಕ್ಚುಲಿ. ಅದು 1375ಕ್ಕೂ ಹೆಚ್ಚು ಇರಾನ್ ನಾಗರಿಕರಿಗೆ ಗಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಿನ ಸಂಖ್ಯೆ ಇದೆ ಅಂತಿದ್ದಾರೆ. ನಮ್ಮ ಗುರಿ ಸ್ಪಷ್ಟವಾಗಿದೆ, ಇರಾನ್ ಸೇನಾ ನೆಲೆಗಳೇ ನಮ್ಮ ಟಾರ್ಗೆಟ್ ಅನ್ನುವಂಥದ್ದನ್ನು ಇಸ್ರೇಲ್ ಹೇಳ್ತಾ ಇದೆ. ಇರಾನ್ ಮೇಲೆ ಸಂಘರ್ಷವನ್ನು ಈಗ ಇಸ್ರೇಲ್ ತೀವ್ರಗೊಳಿಸಿದೆ. ಕಾರಣ ಖಮೇನಿ ಹೇಳಿರುವಂಥದ್ದು, ನಾವು ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ಯುದ್ಧ ಆರಂಭವಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾವು ಅಲ್ಲಿರುವಂಥ ಯಹೂದಿಗಳನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಬೇರೆ ಹಾಕಿದ್ದಾರೆ. ಹಾಗಾಗಿ ಅದು ಇನ್ನೊಂದಿಷ್ಟು ಬೆಂಕಿಗೆ ತುಪ್ಪ ಸುರಿದಂಗೆ ಆಗೋಗಿದೆ. ಹಾಗಾಗಿ ಅಮೆರಿಕ ಕೂಡ ಈಗ ಎಂಟ್ರಿ ಕೊಡ್ತಾ ಇದೆ. ದೊಡ್ಡ ಸಂಘರ್ಷಕ್ಕೆ ಇದು ನಾಂದಿ ಹಾಡುವ ಎಲ್ಲ ಲಕ್ಷಣಗಳನ್ನು ಕೂಡ ತೋರಿಸ್ತಾ ಇದೆ. ಬಟ್ ಇರಾನ್ಗೆ ಬೆಂಬಲವಾಗಿ ನಿಲ್ಲುವಂಥ ಯಾವ ದೇಶಗಳು ಕೂಡ ಕಾಣಿಸ್ತಾ ಇಲ್ಲ. ಬಟ್ ಇಸ್ರೇಲ್ಗೆ G7 ರಾಷ್ಟ್ರಗಳು ಕೂಡ ನಿಂತ್ಕೊಳ್ತಾ ಇವೆ. ಸೊ ಇರಾನ್ಗೆ ಯಾವ ರೀತಿಯಾಗಿ ರಾಷ್ಟ್ರಗಳು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಚೈನಾ ಯಾವ ಕಡೆಗೆ ಹೋಗುತ್ತೆ, ರಷ್ಯಾ ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿ.